ಹಾಯ್ ಎಲ್ರು ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ODI 2025 2025 ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ODI ಇವತ್ತ. ಹಾ, ಎಕ್ಸ್ಪೆಕ್ಟೇಷನ್ ಭಾಳ ಈ ODI ಅಂತ ಎದಕ್ಕಾರ ಎಕ್ಸ್ಪೆಕ್ಟೇಷನ್ ಇಡುವಕತ್ತ ಯಾರ ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದವ್ರು ಅಂಡ್ ರೋಹಿತ್ ಶರ್ಮಾ ಅವ್ರದಾರು. ಸೊ ಇಂತ ಬಿಗ್ ಪ್ಲೇಸ್ ಅವರು ಈ ಮ್ಯಾಚ್ ನ ಏನೇನ್ ಆಕೈತಿ ಹಂಗ ಮ್ಯಾಚಿನ ಪ್ರಿಡಿಕ್ಷನ್ ಏನು, ಪ್ರಿವ್ಯೂ ಏನು, ಹಂಗ ಯಾರ ಪ್ಲೇಯಿಂಗ್ ಒಂದಾಗ ಆಡ್ತಾರೆ, ಯಾರ ಟೀಮ್ ಅಪ್ಡೇಟ್ ಏನೋ ಎಲ್ಲ ಈ ವಿಡಿಯೋ ಫುಲ್ ತಿಳ್ಕೊಳತ್ತಾರ. ಅದಕ್ಕೆ ವಿಡಿಯೋನ ಕೊನೆಗೆ ನೋಡ್ರಿ, ಹಂಗ ವಿಡಿಯೋಕ್ ಒಂದು ಲೈಕ್ ಮಾಡ್ರಿ. ಎಸ್, ಫಸ್ಟ್ ಪ್ರಿವ್ಯೂ ಕಡೆ ಬಂದ್ರ ಈ ಮ್ಯಾಚ್ ಎಲ್ಲಿ ನಿಲ್ಲದಂದ್ರ ಫಸ್ಟ್ ಇದು ವೆನ್ಯೂ ರಿಪೋರ್ಟ್ ಕಡೆ ಹೋಗ್ಬಿಟ್ಟು, ವೆನ್ಯೂ ರಿಪೋರ್ಟ್ ಕಡೆ ಬಂದ್ರೆ ಏನಿಲ್ಲ, ಈ ಮ್ಯಾಚ್ ನಿಲ್ಲತ್ತಿರೋದು ಇಂಡಿಯಾದ ನಮ್ಮ ಧೋನಿ ಅವರ ತವರು ಮನೆ ರಾಂಚಿ ಸ್ಟೇಡಿಯಂದಾಗ ಈ ಮ್ಯಾಚ್ ನಡ್ಲತೈತಿ. ರಾಂಚಿ ರಾಯ್ಪುರ್ ಮತ್ತೆ ಇನ್ನೊಂದು ಯಾವ್ದು ಐತಿ, ಫಸ್ಟ್ನೇ ಮ್ಯಾಚ್ ರಾಂಚಿ ಒಳಗೆ ನಡ್ಲತೈತಿ, ಓಡಿಯ ಫಸ್ಟ್ ಓಡಿಯ. ಹಾ, ಇದಕ್ಕೆ ಇನ್ನೊಂದ್ ಏನ್ ಸಮಾಧಾನ ಅಂದ್ರ ಈ ಗಂಭೀರ್ ಅವ್ರ ಕೈ ಸಿಕ್ಕಿ ಟೆಸ್ಟ್ ಟೀಮ್ ಮ್ಯಾಚ್ ಘನಘೋರ ಕರ್ಮಕಾಂಡ ನೋಡ್ಬಿಟ್ಟು ಸ್ವಲ್ಪ ನಮ್ ರೋಕೋ ಅವ್ರು ಬಂದಿ ಸ್ವಲ್ಪ ಸಮಾಧಾನ ಆಕೈತಿ ನಮ್ ತೆಲಿಗೆ. ಯಾಕಂದ್ರ ನಮ್ ಇಂಡಿಯನ್ ಟೀಮ್ ಟೆಸ್ಟ್ ಟೀಮ್ ನೋಡಿ ಪೂರಾ ತಲೆ ಅಂದ್ರು ಖರಾಬ್ ಆಗಿ ಹೋಗಿತ್ತು ಎಲ್ಲಾರ್ದು. ವಿರಾಟ್ ಕೊಹ್ಲಿ ಅವ್ರು ಬಂದ್ ಸ್ವಲ್ಪ ತಲಿ ಸಮಾಧಾನ ಆಕೈತಿ ಈಗರೆ. ಓಕೆ, ಈ ಪಿಚ್ ಕಡೆ ಬಂದ್ರೆ ರಾಂಚಿ ಪಿಚ್ ಅಟ್ಟೆ ಬಾಳ ಪೇಸ್ ಬೌನ್ಸ್ಗೆ ಹೆಲ್ಪ್ ಕೊಡಲ್ಲ, ಬಾಳ ಸ್ಪಿನ್ನರ್ಸ್ ಹೆಲ್ಪ್ ಕೊಡಲ್ಲ, ಬ್ಯಾಲೆನ್ಸ್ಡ್ ವಿಕೆಟ್ ಐತಿ. ಮೊನ್ನೆ ಗೊತ್ತಾಗಿರೋದು ನಮ್ ಗೌತಿ ಬಾಯಿಗಂತೂ ಹ್ಯಾಂಗ್ ಕ್ಯೂರೇಟ್ ಆಡ್ದ ಸುಮ್ಮ ಆಡ್ರೆ ಬಾ ಚಲೋ, ನಮ್ಗೆ ಸ್ಪಿನ್ ಪಿಚ್ ಬೇಕಾದ್ರೆ ಏನ್ ಆಕೈತೆ ಅದು ಗೊತ್ತಾಗಿರ್ತೈತಿ. ಸೊ ಅದಕ್ಕ ಪಿಚ್ ಬಗ್ಗೆ ಏನ್ ಬಾಳ ಕೇಳಕ್ ಹೋಗಿರಲ್ಲ ಗಂಭೀರ್ ಅವರು, ನಮ್ಮ ಇಂಡಿಯಾ ಟೀಮ್ ಅವ್ರು ಯಾಕೆ ಕೇಳಕ್ ಹೋಗಲ್ಲ. ಇದಾಗ ಗಂಭೀರ್ ಅವ್ರು ಮಾಡೋದು ಬೇರೆ ದಗ ಮಾಡಂಗಿಲ್ಲ ಇಲ್ಲಿ. ಓಕೆ, ಇನ್ನ ಪಿಚ್ ಬಗ್ಗೆ ಆಯ್ತು, ಮತ್ತ ಇದು ಪ್ರಿವ್ಯೂ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಬಂದ್ರೆ ವೆದರ್ ರಿಪೋರ್ಟ್ ಕಡೆ ಬಂದ್ರೆ ವೆದರ್ ನಮ್ ಇಂಡಿಯಾ ಟೀಮ್ ಇಂಡಿಯಾದಾಗ ಗೊತ್ತೈತಿ. ಈಗಂತ ಚಳಿಗಾಲ, ಮಳಿ ಅಂದ್ರೆ ಮಳಿ ಆಗ್ಬಾರ್ದು. ಸೊ ಅದ್ರಾಗ ಐತಿ ಈಗ ಮಳಿ ಆಗೋ ಚಾನ್ಸ್ ಬಾಳ ಕಮ್ಮಿ ಐತಿ, ಮ್ಯಾಚ್ ನಡೀತೈತಿ ನಾ ಅನ್ಕೋತೆ. ಸೊ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ನಮ್ ಇಂಡಿಯಾದಾಗ ಮೋಸ್ಟ್ಲಿ ಉಡೇ ಸ್ಟಾರ್ಟ್ ಆಗೋ ಟೈಮ್ ಎಲ್ಲ 1:00 ಮೋಸ್ಟ್ಲಿ ಈ ಮ್ಯಾಚ್ 1:00 ಸ್ಟಾರ್ಟ್ ಆಗೋ ಎಲ್ಲಾ ಸಾಧ್ಯತೆ ಐತಿ. ಸೊ ಈ ಮ್ಯಾಚ್ 1:00 ಸ್ಟಾರ್ಟ್ ಆಗಿರೋದು ಇಟ್ಕೊಂಡ್ಬಿಡ್ರಿ. ಓಕೆ, ಇನ್ನ ಈ ಮ್ಯಾಚ್ ನ ಪ್ಲೇಯಿಂಗ್ ಅಪ್ಡೇಟ್ಸ್ ಏನೇನದ ಅಂದ್ರ ಒಂದ್ ಸ್ವಲ್ಪ ಅಪ್ಡೇಟ್ಸ್ ಅದಾವ. ಏನೇನಂದ್ರ ಇದು ಚೆನ್ನೈದವ್ರ ಫುಲ್ ಖುಷಿ, ಚೆನ್ನೈ ಫ್ಯಾನ್ಸ್ ಫುಲ್ ಖುಷಿ ಪಡೋ ಅಪ್ಡೇಟ್. ಅವರ ಬಾಜಿ ನಾಯಕ ಅನ್ಬೇಕು, ಇನ್ ಹಾಲಿ ನಾಯಕ ಅನ್ಬೇಕು, ಬಾವಿ ನಾಯಕ ಅನ್ಬೇಕು, ನನಗಂತೂ ಗೊತ್ತಿಲ್ಲ. ಬಟ್ ಋತುರಾಜ್ ಗಾಯಕ್ವಾಡ್ ಅವರು 4ನೇ ನಂಬರ್ ಅಂದ್ರ ಚಾನ್ಸ್ ಸಿಗ್ಬೋದು ಅಪ್ಡೇಟ್ಸ್ ಬರ್ಲತ್ತಾವ. ರಿಯಲ್ ಅಂತ ಹೇಳತ್ತಿಲ್ಲ, ಮೋಸ್ಟ್ಲಿ ಆಡ್ಬಹುದು ಅಬಹುದು ಅಂದ್ರ ಆಡ್ಬಹುದು, ಆಟಕ್ಕೂ ಇಲ್ಲ. ಸೊ ಒಟ್ ಆಡ್ಬಹುದು ಅನ್ನೋ ರಿಪೋರ್ಟ್ಸ್ ಬರ್ಲತ್ತಾವ. ಋತುರಾಜ್ ಗಾಯಕ್ವಾಡ್ ಅಂದ್ರೆ ಖುಷಿ ಪಡ್ರಿ ಬೇಕಾದಂಗ. ಈಗ ಅದಕ್ಕರ ಋತುರಾಜ್ ಗಾಯಕ್ವಾಡ್ ಅವ್ರು ಆಡಿದ್ರೆ ನಮ್ಗೆ ಯಾರ ಪ್ಲೇಯರ್ಸ್ ಮೇಲೆ ನಮ್ಗೆ ಯಾರ ಮೇಲೂ ಭೇದ ಭಾವ ಅನ್ನೋದಿಲ್ಲ. ಎಲ್ಲಾರು ಚಲೋ ಆಡ್ಲಿ, ಎಲ್ಲಾರು ಟೀಮ್ ನ ಚಾನ್ಸ್ ಸಿಗ್ಲಿ. ಓಕೆ, ಅಂದ್ರೆ ಋತುರಾಜ್ ಗಾಯಕ್ವಾಡ್ ಚಾನ್ಸ್ ಸಿಗ್ತತಿ ಅಂದ್ರೆ 4ನೇ ನಂಬರ್ ಸ್ಲಾಟ್ ಆಡ್ಬೋದು ರಿಪೋರ್ಟ್ಸ್ ಬರ್ಲತ್ತಾವ. ಇದಕ್ಕೆ ಏನ್ ಒಂದ್ ಅಡ್ಡಿ ಅಂದ್ರೆ ಆ ಜಗದಾಗ ತಿಲಕ್ ವರ್ಮ ಅವ್ರು ಆಡ್ತಾರ. ಸೊ ನೋಡ್ಬೇಕು ಏನ್ ಮಾಡ್ತಾರ ನಮ್ ಟೀಮ್ ಇಂಡಿಯಾದವ್ರು, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರ ನೋಡ್ಬೇಕು. ಓಕೆ, ಇನ್ನ ಪ್ಲೇಯಿಂಗ್ ಅಪ್ಡೇಟ್ ಆದ್ರೆ ಇನ್ನೊಂದು ಅಪ್ಡೇಟ್ ಐತಿ. ಏನಂದ್ರೆ ಅದಕ್ಕ ಈ ಮ್ಯಾಚ್ ಅಂದ್ರೆ ಬುಮ್ರಾ ಅವರು ಈ ODI ಸೀಸನ್ ಅಂದ್ರೆ ಬುಮ್ರಾ ಅವ್ರು ಇಲ್ಲ. ಸೊ ಅದಕ್ಕ ನಮ್ ಇಂಡಿಯನ್ ಪೇಸ್ ಅಟ್ಯಾಕ್ ನೋಡ್ರೆ ನೀವು ಏನ್ ಹೇಳ್ಬೇಕು ನನಗಂತ ಗೊತ್ತಾಯ್ತು. ಹರ್ಷಿಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್ ಅದರ ಪಕ್ಕ ಗೊತ್ತಿಲ್ಲ ನನಗೂ. ಒಟ್ಟ ಹರ್ಷಿಪ್ ಸಿಂಗ್, ಹರ್ಷಿತ್ ರಾಣಾ ಅಂಡ್ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಇವ್ರು 4 ಮಂದಿ ಅದಾರ. ಓಕೆ, ಇನ್ನ ಇದಾತು ಅಪ್ಡೇಟ್ ಆಯ್ತು, ಪ್ಲೇಯಿಂಗ್ ಆಯ್ತು. ಪ್ಲೇಯಿಂಗ್ ಇನ್ ಐತಿ ಹೇಳ್ತೇನೆ. ಓಕೆ, ಇನ್ನು ಪ್ರಿಡಿಕ್ಷನ್ ಪ್ಲೇಯಿಂಗ್ ಅಡ್ಡ ಹೋದಿಲ್ಲ. ಇನ್ನು ಪ್ಲೇಯಿಂಗ್ ಕಡೆ ಬಂದ್ಬಿಡು. ನಮ್ ಇಂಡಿಯಾ ಟೀಮ್ ಪ್ಲೇಯಿಂಗ್ ಹಿಂಗಿರುತ್ತೆ. ಏನಂದ್ರೆ ಓಪನಿಂಗ್ ಒಳಗ ರೋಹಿತ್ ಶರ್ಮಾ, ಅವ್ರಡೆ ಯಶಸ್ವಿ ಜೈಸ್ವಾಲ್, 3ನೇ ನಂಬರ್ ನಮ್ ವಿರಾಟ್ ಕೊಹ್ಲಿ, 4ನೇ ನಂಬರ್ ತಿಲಕ್ ವರ್ಮಾ, 5ನೇ ನಂಬರ್ ನಮ್ಮ KL ರಾಹುಲ್, 6ನೇ ನಂಬರ್ ರಿಷಬ್ ಪಂತ್, 7ನೇ ನಂಬರ್ ವಾಷಿಂಗ್ಟನ್ ಸುಂದರ, 8ನೇ ನಂಬರ್ ಜಡೇಜಾ, 9ನೇ ನಂಬರ್ ಹರ್ಷಿತ್ ರಾಣಾ, 10ನೇ ನಂಬರ್ ನಮ್ಮ ಯಾರ ಹರ್ಷಿಪ್ ಸಿಂಗ್, 11ನೇ ನಂಬರ್ ನನ್ನ ಪ್ರಕಾರ ಮೊಹಮ್ಮದ್ ಸಿರಾಜ್ ಆಡ್ತಾರೋ ಅಥವಾ ಅವ್ರು ಇರ್ಲಿಕ್ಕಾರ ಪ್ರಸಿದ್ಧ ಕೃಷ್ಣ, ಇವರಿಬ್ಬರು ಒಬ್ಬರತ್ರ ಆಡೇ ಆಡ್ತಾರೋ. ಸೊ ಇದು ನಮ್ಮ ಟೀಮ್ ಇಂಡಿಯಾ. ತಡಿ ಒಂದ್ ನಿಮಿಷ, ಇದ್ರ ಸ್ಪಿನ್ನರ್ ಆದ್ರ ಹಂಗಾರ ಜಡೇಜಾ. ನಾನ್ ಕೇಳ್ರೆ ಜಡೇಜಾ ಅಥವಾ ರವೀಂದ್ರ ಜಡೇಜಾ ಇಬ್ರು ಒಬ್ಬರನ್ನ ಪಿಕ್ ಮಾಡ್ಕೊಳ್ಳೋ, ಕುಲ್ದೀಪ್ ಇದ್ರ ಬಾ ಚಲೋ. ಸೊ ನೋಡಿ ಏನ್ ಮಾಡ್ತಾರೆ ನಮ್ ಟೀಮ್ ಇಂಡಿಯಾದವ್ರ ಅಂತೇಳಿ. ಇದು ನಮ್ ಟೀಮ್ ಇಂಡಿಯಾ ಪ್ಲೇಯಿಂಗ್ ಅಂದ್ರೆ ನೆಕ್ಸ್ಟ್ ಪ್ರಿಡಿಕ್ಷನ್ ಕಡೆ ಬಂದ್ರ ನಾ ಹೇಳೋ ಪ್ರಿಡಿಕ್ಷನ್ ಕಡೆ ಉಲ್ಟಾ ಹಾಕೋದ್ ನಿಮಗೂ ಗೊತ್ತೈತೆ ನನಗೂ ಗೊತ್ತೈತೆ. ಸೊ ಅದಕ್ಕೆ ಏನೈತಿ ಮತ್ತೆ ಈ ಸಲ ಉಲ್ಟಾ ಪ್ರಿಡಿಕ್ಷನ್ ಮಾಡೋಣ. ಏನಂದ್ರೆ ಈ ಮ್ಯಾಚ್ ಸೌತ್ ಆಫ್ರಿಕಾದವ್ರು ಗೆಲ್ತಾರ ಸೇತ್ನ, ಹಂಗ ವಿರಾಟ್ ಕೊಹ್ಲಿ ಅವರು 50 ರನ್ ತೆಗಿಯಂಗಿಲ್ಲ ಸೇತ್ನ. ಉಲ್ಟಾ ಆಗ್ಲಿ ಸೆಂಚುರಿ ಹೊಡ್ಲಿ, ಹಾಫ್ ಸೆಂಚುರಿ ಹೊಡ್ಲಿ ವಿರಾಟ್ ಕೊಹ್ಲಿ ಅವರು. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಇಂಥ ಫ್ರೀ ವಿಡಿಯೋಗೆ ನಮ್ಮ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.